ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತುಮಕೂರಿನಿಂದ ಸ್ಪರ್ಧಿಸಲ್ಲ ಎಂಬ ವಿಚಾರ ಉಲ್ಟಾ ಹೊಡೆದಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ತುಮಕೂರಿನಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ, ಹೀಗಾಗಿ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದಿದ್ದೇನೆ. ಇನ್ನು ಬೇರೆ ಕಡೆ ಹೋಗೋಣ ಅಂತ ಇದೀನಿ, ಎಲ್ಲಿ ಸ್ಪರ್ಧೆ ಮಾಡೋದು ಅಂತ ನಿರ್ಧಾರ ಆಗಿಲ್ಲ. ದೇವರ ಆಶೀರ್ವಾದ, ದೇವರ ಇಚ್ಛೆ ಏನಿದೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಈ ತರದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನಾ ರೀತಿಯಾದಂಥ ಚರ್ಚೆಗಳ ಆಗಿತ್ತು. ಯಾಕೆ ಈ ತರ ಹೇಳ್ತಾ ಇದ್ದಾರೆ, ಏನು ಗೆತ್ತಾ ಅಂತ ಸ್ವಲ್ಪ ಚರ್ಚೆಗಳಾಗ್ತಾ ಇದ್ದ ಹಾಗೇನೆ ಈಗ ಯೂ ಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಅಂದ್ರೆ ನಾನು ಇಲ್ಲೆಲ್ಲ ಅಭಿವೃದ್ಧಿ ಮಾಡ್ಬಿಟ್ಟಿದ್ದೀನಿ, ಅದಕ್ಕೇನೆ ಈ ಕ್ಷೇತ್ರ ಬೇಡ ಬೇರೆ ಕ್ಷೇತ್ರ ಅಂತ ಹುಡುಕ್ತಾ ಇದ್ದೀನಿ ಅಂತ. ನೋಡಿ, ಒಮ್ಮೆ ನಾವು ರಿಕಾಲ್ ಮಾಡ್ಕೊಳ್ಬೇಕಾಗತ್ತೆ. ವಿ ಸೋಮಣ್ಣ ವಿಚಾರದಲ್ಲಿ ಗೋವಿಂದರಾಜನಗರದಲ್ಲಿದ್ರು, ಚಾಮರಾಜನಗರ ಮತ್ತು ವರ್ಣದಲ್ಲಿ ನಿಲ್ಲಿಸಿದ್ರು, ಅಲ್ಲಿ ಸೋತ್ರು. ಅದಾದ್ಮೇಲೆ ತುಮಕೂರಿನಿಂದ ಅವರಿಗೆ ಟಿಕೆಟ್ ಸಿಗುತ್ತೆ, ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾರೆ, ಕೇಂದ್ರ ಸಚಿವರಾಗ್ತಾರೆ. ಅದಕ್ಕಿಂತ ಹಿಂದೆ ವಿಧಾನಸಭಾ ಅಂತ ಬಂದಾಗ ಇವರಿಗೆ ಸೋಲಾಗಿದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಟ್ ಕ್ಷೇತ್ರಗಳ ವಿಚಾರದಲ್ಲಿ ಸೋಮಣ್ಣ ಮಾತನಾಡಿದಂತ ಮಾತಿಗೆ ಒಂದಷ್ಟು ಅಸಮಾಧಾನ ಇತ್ತು. ಸೊ ಅದು ಗೊತ್ತಾಗ್ತಾ ಇದ್ದ ಹಾಗೇನೆ ಈಗ ಯೂ ಟರ್ನ್ ಹೊರಟಿದ್ದಾರೆ. ನಾನು ತುಮಕೂರಲ್ಲಿ ಯಾಕೆ ನಿಲ್ಲಲ್ಲ ಅಂತಂದ್ರೆ ಅಲ್ಲಿ ಅಭಿವೃದ್ಧಿಗಳಾಗಿದೆ, ಅದಕ್ಕೇನೆ ಹಾಗಂದಿದ್ದೆ. ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದು ಹುಡುಕ್ತಾ ಇದ್ದೀನಿ, ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನನ್ಗನ್ನಿಸ್ತದೆ 5 ವರ್ಷದಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗ್ಬೇಕು 50 ವರ್ಷದ್ದು ಮಾಡೋದ್ರಿಂದ ನಾನು ಅಲ್ಲಿ ನಿಲ್ಲೋದಿಲ್ಲ. ಮತ್ತೆ ಇನ್ನೆಲ್ಲರೂ ಒಂದ್ ಕಡೆ ಹೋಗೋಣ ಅನ್ನೋ ಚಿಂತೆಯಲ್ಲೇ ನಾನು ಹೇಳಿರೋದು. ಒಂದು ನಿಮ್ ಸಂತೋಷ ಸುದ್ದಿ, ಹಾಸನ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಹಿರೇಹಳ್ಳಿ 50 ವರ್ಷದಿಂದ ಉಳಿದಿತ್ತು. 4,800 ಕೋಟಿ ರೂಪಾಯಿಗಳದು ಎಲ್ಲ ಸರ್ವೆ ಆಗಿ ಟೆಂಡರ್ ಕೂಡ ಈಗಾಗಲೇ ಫ್ಲೋಟಿಂಗ್ ಆಗಿ ಕೆಲಸ ಶುರು ಮಾಡ್ತಾ ಇದ್ದೀವಿ. ನನಗೆ ನೀವು ನಂಬೋದಿಲ್ಲ, ಏನೇನು ಮಾಡಬೇಕಾಗಿತ್ತು ಆ ಜಿಲ್ಲೆಗೆ ಭಾರತ ಸರ್ಕಾರದಿಂದ ಭಗವಂತನ ದಯೆ, ಚಾಮುಂಡಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಆ ಜನ ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸ ನನಗೆ ಶ್ರೀರಕ್ಷೆಯಾಗಿ 50 ವರ್ಷ ಕೆಲಸ ಒಂದೇ ಸಾರಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ನಾನು ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿರೋದು ಸತ್ಯ. ನನ್ಗನ್ನಿಸ್ತದೆ 5 ವರ್ಷದಲ್ಲಿ ಆ ಕ್ಷೇತ್ರ